ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ಬಾರಿಗೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯಾಗಿರುವಂತಹ ರಜತ್ ಜೈಲು ಸೇರಿದ್ದಾನೆ. ಇನ್ನು ಪ್ರಚಾರದ ಆಸೆಗೆ ಬಿದ್ದು ರಜತ್ ಎರಡೆರಡು ಬಾರಿ ಜೈಲು ಸೇರಿದ್ನ ಅನ್ನುವಂತಹ ಅನುಮಾನ ವ್ಯಕ್ತ ಆಗಿದೆ. ಯಾಕಂದ್ರೆ ಮಚ್ಚು ಹಿಡಿದು ರೀಲ್ಸ್ ಮಾಡಿದ ನಂತರ ಇಬ್ಬರು ಜೈಲಿಗೆ ಹೋಗಿ ಬಿಡುಗಡೆ ಕೂಡ ಆಗಿದ್ರು. ಈ ಪ್ರಕರಣ ವರದಿಯಾದ ನಂತರ ಇಬ್ಬರಿಗೂ ಹೆಚ್ಚು ಪ್ರಚಾರ ಸಿಕ್ಕಿದ್ಯಂತೆ. ಸ್ವಲ್ಪ ದಿನಗಳ ನಂತರ ಇಬ್ಬರ ನಡುವೆ ವೈಮನಸ್ಸು ಮೂಡಿದೆ ಅನ್ನೋ ವಿಚಾರಕ್ಕೆ ರಜತ್ ಮತ್ತು ವಿನಯ್ ಪ್ರಚಾರಕ್ಕೆ ಬಂದಿದ್ರು. ಅದು ಸೋಷಿಯಲ್ ಮೀಡಿಯಾ ಮೂಲಕ. ಕೆಲ ಮಾಧ್ಯಮಗಳ ಎದುರು ಬಂದಂತಹ ರಜತ್ ಮತ್ತು ವಿನಯ್ ಪರೋಕ್ಷವಾಗಿ ನಮ್ಮ ನಡುವೆ ಸ್ನೇಹ ಮೊದಲಿನಂತಿಲ್ಲ, ವೈಮನಸ್ಸು ಮೂಡಿದೆ ಅನ್ನೋ ಥರ ಎಲ್ಲ ಮಾತಾಡಿದ್ರು. ಪೊಲೀಸರ ಮಾಹಿತಿ ಪ್ರಕಾರ ಇಬ್ರು ಚೆನ್ನಾಗೇ ಇದ್ದಾರಂತೆ. ಮತ್ತೆ ಈ ರೀತಿ ಗಾಸಿಪ್ ಮಾಡ್ಕೊಳ್ಳೋದ್ರಿಂದ ಪ್ರಚಾರ ಸಿಗುತ್ತೆ, ಆ ಮೂಲಕ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ ಅಂತ ಬೇಕಂತ ದಿನಕ್ಕೊಂದು ಡ್ರಾಮಾ ಮಾಡ್ತಿದ್ದಾರೆ ಇಬ್ರು ಕೂಡ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಕೋರ್ಟ್ಗೆ ಹಾಜರಾಗಿಲ್ಲ ಅನ್ನೋ ಕಾರಣಕ್ಕೆ ವಿನಯ್ಗೆ ವಾರ್ನಿಂಗ್ ಮಾಡಿ ₹500 ದಂಡ ಹಾಕಿದ್ರೆ ರಜತ್ಗೆ ಜೈಲನ್ನು ಫಿಕ್ಸ್ ಮಾಡಲಾಗಿದೆ. ಆಮೇಲೆ ರಜತ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತಂತೆ. ರೀಲ್ಸ್ ಕೇಸ್ನಲ್ಲಿ ಎರಡನೇ ಬಾರಿಗೆ ಜೈಲಿಗೆ ಹೋಗಿರುವಂತಹ ರಜತ್ ಜಾಮೀನು ಆದೇಶ ಇವತ್ತು ಬರುತ್ತೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿ ಜೈಲಿಗೆ ಹೋಗಿ ಬಂದಂತಹ ಬಿಗ್ ಬಾಸ್ನ ರಜತ್ ಬಸವೇಶ್ವರನಗರ ಪೊಲೀಸರು ನಿನ್ನೆ ಮತ್ತೆ ಅರೆಸ್ಟ್ ಮಾಡಿ ಪರಪ್ಪನಗರ ಜೈಲಿಗೆ ಕಳಿಸಿದ್ದಾರೆ. ರಜತ್ ಮತ್ತು ವಿನಯ್ ಗೌಡಗೆ ಜಾಮೀನು ಮಾಡುವಾಗ ಕೆಲವೊಂದು ಷರತ್ತುಗಳನ್ನು ವಿಧಿಸಿತ್ತು ಕೋರ್ಟು. ಜಾಮೀನು ಸಿಕ್ಕಿದ ಖುಷಿನಲ್ಲಿ ರಜತ್ ಕೋರ್ಟ್ ವಿಧಿಸಿದ್ದ ಷರತ್ತುಗಳನ್ನು ಮರೆತು ಕೋರ್ಟ್ ಕರೆದಾಗ ಹಾಜರಾಗದೆ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ್ದ. ಹಾಗಾಗಿ ರಜತ್ಗೆ ಕೋರ್ಟ್ ವಾರೆಂಟ್ ಜಾರಿ ಮಾಡಿತ್ತು. ನಿನ್ನೆ ರಜತ್ನನ್ನ ಪೊಲೀಸರು ಬಂಧಿಸಿ 24ನೇ AC ಜೆಮ್ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ರಜತ್ಗೆ 14 ದಿನ ಅಂದರೆ ಮುಂದಿನ 29ನೇ ತಾರೀಕು ತನಕ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಆದೇಶವನ್ನು ಹೊರಡಿಸಿದ್ದಾರೆ. ಇದರ ನಡುವೆ ರಜತ್ ಪರ ವಕೀಲರು ನಿನ್ನೆ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ರಜತ್ ಜಾಮೀನು ಆದೇಶ ಇವತ್ತು ಬರಬಹುದು.